ಹಾಲ್ ಸಿಗುತ್ತೆ, ಲಿವರ್ ಸಿಗುತ್ತೆ, ಬೀಜ ಸಿಗುತ್ತೆ, ಕಿಡ್ನಿ ಸಿಗುತ್ತೆ, ಚಾಪ್ ಸಿಗುತ್ತೆ, ತಿಳಿ ಸಿಗುತ್ತೆ. ಕೇಳ್ತಿರೋ ನಮ್ ಗುರು ಫೋಟೋನೇ ಹಾಕ್ಸಿದೀನಿ. ಹೌದಾ? ನೋಡಿ ಮೇಲ್ಗಡೆ ನಂದು ಒಂದೇ ಅಂಗಡಿ ಇರೋದು, ಚನ್ನಪಟ್ಟಣ ಕುರಿ ಚಕ್ನ ಸೆಂಟರ್ ಅಂತ ಒಂದೇ ಅಂಗಡಿ ಇರೋದು. ಅಣ್ಣ ಎಲ್ಲಿಂದ ಬಂದಿರೋದು? ಬೆಂಗಳೂರಿನಿಂದ. ಅಣ್ಣ ಹೆಂಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡಗೆ ಸ್ವಾಗತ. ನಾವಿವತ್ತು ಒಂದು ಚಾಕ್ನ ತಿನ್ನೋಣ ಅಂತ ಬಂದಿರೋದು. ಎಲ್ಲಿ ಗೊತ್ತಾ? ಚನ್ನಪಟ್ಟಣ ಕುರಿ ಚಕ್ನ ಸೆಂಟರ್. ಇಲ್ಲಿ ಸಿಗುವಂತ ಕುರಿ ಐಟಮ್ಗಳಾಗ್ಲಿ ಎಲ್ಲ ಎವ್ರಿ ಡೇ ಫ್ರೆಶ್ ಆಗಿ ತಂದು ಮಾಡೋ ಅಂತದ್ದು. ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಹೈವೇಲಿ ಸರ್ವಿಸ್ ರೋಡ್ ಅಲ್ಲಿ ನಿಮ್ಗೆ ಇದು ಲೊಕೇಟ್ ಆಗಿರೋದು ಚನ್ನಪಟ್ಟಣ ಕುರಿ ಚಾಕ್ನ ಸೆಂಟರ್ ಅನ್ನೋದು. ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಬನ್ನಿ ಓನರ್ನ ಮಾತಾಡಿಸಿ ಇನ್ನ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಏನೀಗ ಆರ್ಟ್? ಓಕೆ ಓಕೆ. ಏನ? ಲಿವರ್. ಓಕೆ ಓಕೆ. ಕಿಡ್ನಿ. ಅಣ್ಣ ನಮಸ್ತೆ. ನಮಸ್ತೆ ಗುರುಗಳೇ. ನಿಮ್ಮ ಹೆಸರು? ಮಂಜು ಅಂದ್ಬಿಟ್ಟು ಗುರುಗಳೇ. ಸ್ಟಾರ್ಟ್ ಮಾಡಿದ್ರಿ ಹೆಂಗೆ? ಅಣ್ಣ ಸ್ಟಾರ್ಟ್ ಆಗಿ 6 ವರ್ಷ ಆಯ್ತು. ಓಕೆ. ಬಟ್ ಇಂಪ್ರೂವ್ಮೆಂಟ್ ಆಗಿ 1 ವರ್ಷ ಆಯ್ತು. ಓಕೆ. ಮೊದ್ಲು ಎಲ್ಲಾದ್ರೂ ಕೆಲಸ ಮಾಡ್ತಿದ್ರಾ ಇಲ್ಲಾಂದ್ರೆ ನೀವು ಸ್ವಂತವಾಗಿ? ನಮ್ ಚಂದ್ರು ಹತ್ರ ನಮ್ ಗುರುಗಳು ಕಲಾಸಿಪಾಳ್ಯ ನಮ್ ಗುರುಗಳ ಹತ್ರ ಮಾಡ್ತಾ ಇದೆ. ಓಕೆ ಓಕೆ. ಅಲ್ಲಿ ಮಾಡಿ ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ? 1 ವರ್ಷ ಇದ್ದೆ ಗುರುಗಳು. 1 ವರ್ಷ ಮಾಡಿ ಇಲ್ಲಿ ನೀವು ಸ್ವಂತವಾಗಿ ಸ್ಟಾರ್ಟ್ ಮಾಡಿ? ಸ್ವಂತ ಮದುವೆ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟೆ. ಅಂದ್ರೆ ನೀವ್ ಇರೋದೇ ಇಲ್ಲ ಲೋಕಲ್? ಲೋಕಲ್ ಚೆಕ್ಕೆರೆ. ಇಲ್ಲಿ ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರೆ? ಇಲ್ಲಿ ಮಾಡಿ 6 ವರ್ಷ ಆಯ್ತಣ್ಣ. 6 ವರ್ಷ ಆಯ್ತು. ಹೆಂಗೆ ಸರ್ ಏನೇನ್ ಸಿಗುತ್ತೆ ನಿಮ್ಮಲ್ಲಿ? ಹಾಲ್ ಸಿಗುತ್ತೆ, ಲಿವರ್ ಸಿಗುತ್ತೆ, ಬೀಜ ಸಿಗುತ್ತೆ, ಕಿಡ್ನಿ ಸಿಗುತ್ತೆ, ಚಾಪ್ ಸಿಗುತ್ತೆ, ತಿಳಿ ಸಿಗುತ್ತೆ. ಬರೀ ಚಾಕ್ನ ಮಾತ್ರನಾ ಇಲ್ಲ ಅದ್ ಬಿಟ್ಟು ಬೇರೆ ಏನಾದ್ರು? ಚಾಕ್ನ ಐಟಮ್ ಅಷ್ಟೇ, ಇನ್ನೇನು ಸಿಗಲ್ಲ ಗುರುಗಳೇ. ಇವಾಗ ಹೊಸ ಬ್ರೆಡ್ ಆಮ್ಲೆಟ್, ಲಿವರ್, ಇದು ಎಗ್ ರೈಸ್ ಸ್ಟಾರ್ಟ್ ಮಾಡಿದೀನಿ. ಓಕೆ ಓಕೆ. ಹುಡುಗರುಗಳು ಬಂದಂಗೆ. ಇದು ಮಾಡೋದಕ್ಕೆ ಎಣ್ಣೆ ಏನಾದ್ರು ಬಳಸ್ತೀರಾ? ಇಲ್ಲ ಇಲ್ಲ ಏನಿಲ್ಲ, ನೀವೇ ನೋಡ್ಕೊಳ್ಳಿ. ಚರ್ಬಿ ಒಂದ್ಬಿಟ್ರೆ ಇನ್ನೇನು ಯೂಸ್ ಮಾಡಲ್ಲ. ಚರ್ಬಿಲೇ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಬೇಯಿಸ್ಕೊಡ್ತೀವಿ. ಸೂಪರ್ ಸೂಪರ್ ಆಗುತ್ತೆ. ಆಮೇಲೆ ಇದರಲ್ಲಿ ಚಟ್ನಿ ಫೇಮಸ್ ಅಂತ ಎಲ್ಲ ಹೇಳ್ತಾರೆ. ಹೌದು. ಸೊ ಹೇಗೆ ಅದು? ಅದು ಕೇಳ್ಬಾರ್ದು ಗುರುಗಳೇ, ಹೇಳುದು ಹಂಗೆ ಮಾಡ್ಕೊಬಿಡ್ತಾರೆ. ನನ್ನ ಹತ್ರಕ್ಕೆ ಎಂದು ಬರ್ತಾರೆ. ಕರೆಕ್ಟ್ ಕರೆಕ್ಟ್. ಇವಾಗ ಹೇಳ್ಬಿಟ್ರೆ ಅವ್ರವ್ರವ್ರು ಮಾಡ್ಕೊಬಿಡ್ತಾರೆ. ನನ್ನ ಹತ್ರ ಯಾರು ಬರಲ್ಲ. ಆಮೇಲೆ ಯಾರೋ ಬಂದ್ರೆ ಕೆಲಸ ಕಲ್ಸ್ಕೊಡುವ ಬರೋರು ಬೇಕಲ್ಲ ಮಾಡೋರು. ಎಲ್ಲಾರು ಕೂತದ ಜಾಗದಲ್ಲಿ ಕೇಳೋ ಹೇಳ್ಬಿಟ್ಟು ಹೇಳಿ ಹೇಳಿ ಅಂದ್ರೆ ಎಲ್ರಿಗೂ ಹೇಳ್ಕೊಬಿಟ್ರೆ ನಾನೇನಾಗ ಹೊಗೆ ಕೊಟ್ಟು ಕೆಲಸ ಕಲಿಬೇಕಲ್ಲ ಅವ್ರು. ಕರೆಕ್ಟ್ ಕರೆಕ್ಟ್. ಅವಾಗ್ಲೇ ತಾನೆ ಅವ್ರಿಗೂ ಒಂದ್ ನೆಮ್ಮದಿ ಆಗೋದು, ನಮ್ಗೂ ಒಂದ್ ನೆಮ್ಮದಿ ಸಿಗೋದು. ಸುಮ್ನೆ ಹೇಳ್ಬಿಟ್ರೆ ನಾವು ಇಲ್ಲಿದ್ದೀವಿ ಮಾಡ್ಬಿಡ್ತಾರೆ. ಇವಾಗ ನೋಡಿ ನಮ್ ಗುರು ಈ ಸಿಸ ಹಾಕಿಸಿರ್ಲ ಕೇಳ್ತಿರೋ ನಮ್ ಗುರು ಫೋಟೋನೇ ಹಾಕ್ಸಿದೀನಿ. ಹೌದಾ? ನೋಡಿ ಮೇಲ್ಗಡೆ ನೋಡಿ ಬ್ರದರ್. 1 kg ಎಷ್ಟು? 1 kg 1100 ಬ್ರದರ್, ಅರ್ಧ kg 550, 1/4 kg 275. ಮಿನಿಮಮ್ 1/4 kg. ಮಿನಿಮಮ್ 1/4 kg. ನೋಡಿ ನಂದು ಒಂದೇ ಅಂಗಡಿ ಇರೋದು. ಆಮೇಲೆ ಮಂಜಾಣದ್ದು ಅಂದ್ರೆ ಯಾರು ಕೇಳ್ಬೇಡಿ, ನಂದು ಇದೊಂದೇ ಅಂಗಡಿ ಇರೋದು. ಇದೊಂದೇ ನಂದು ಚನ್ನಪಟ್ಟಣ ಕುರಿ ಚಕ್ನ ಸೆಂಟರ್ ಅಂತ ಒಂದೇ ಅಂಗಡಿ ಇರೋದು.
ಬೇರೆ ಚನ್ನಪಟ್ಟಣ ಮೈನ್ ರೋಡ್ ಅಲ್ಲೇ ಇರೋದಲ್ವಾ? ಮೇನ್ ರೋಡಲ್ಲಿ ಹೈವೇಲೆ ನೇರ ಪೆಟ್ರೋಲ್ ಬ್ಯಾಂಕ್ ಪಕ್ಕ. ಓಕೆ ಓಕೆ ಹಂಗಂದ್ರೆ ಬೇರೆ ಯಾವ್ದಿಲ್ಲ, ನಾನು ಯಾವ ಬ್ರಾಂಚು ಮಾಡ್ಲಿಲ್ಲ ಗುರುಗಳ. ಓಕೆ ನಂದು ಒಂದೇ ಅಂಗಡಿ, ಇದು ಒಂದೇ ಅಂಗಡಿ ಇರೋದು. ಸರಿ ಅಣ್ಣ, ಸರಿ ಟೇಸ್ಟ್ ಮಾಡ್ತೀವಿ, ನೋಡ್ತೀವಿ. ನೋಡಿ ಬ್ರದರ್, ವೆಲ್ಕಮ್ ಬ್ರದರ್. ಥ್ಯಾಂಕ್ ಯು. ಇಲ್ಲಿ ಹೆಂಗೆ ರೋಸ್ಟ್ ಆಗಿ ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಹೆಂಗೆ ರೋಸ್ಟ್ ಆಗಿ ನೋಡಿ, ಹಂಗೆ ಕ್ರಿಸ್ಪಿ ಆಗಿ ಸಕ್ಕದಾಗಿದೆ ನೋಡೋದಕ್ಕೆ ಮಾತ್ರ. ಸಾಕೋದ್ ಮರ. ಇದನ್ನ ಕಾವಿ ಜೊತೆ ತಿನ್ಬೇಕು, ಆಗಲೇ ಚಂದ. ಖಾರನ ಹಿಂಗೆ ಉಸ್ಕೊಂಡು ವಾ, ಖಾರ ಅಂತೂ ಸಖತ್ ಸ್ಪೈಸಿ ಇದೆ. ಅಕಸ್ಮಾತ್ ಖಾರ ತಿಂದಿರೋ ಯಾರು ಚಟ್ನಿನ ಹಾಕಕ್ ಹೋಗ್ಬೇಡಿ, ಬಟ್ ಚಟ್ನಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ಈ ತರ ಮಳೆ ಬರ್ಬೇಕಾದ್ರೆ ಹಿಂಗ್ ಮಾಡ್ಕೊಟ್ಬಿಟ್ರೆ ಒಂದೊಂದ್ ಪ್ಲೇಟ್ ಅಲ್ಲ, ಆರಾಮಾಗಿ ಮೂರ್ ಪ್ಲೇಟ್ ತಿನ್ಬೋದು, ಆ ತರ ಇದೆ. ಎಲ್ಲಿಂದ ಬಂದಿರೋದು? ಬೆಂಗಳೂರಿನಿಂದ. ಬೆಂಗಳೂರಿಂದ. ನೀವು? ನಾವು ಬೆಂಗಳೂರಿಂದ. ನನ್ನ ಟೇಸ್ಟ್ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ತಿಂತಾ ಇರೋದಲ್ಲ, ಆಲ್ರೆಡಿ ಟೇಸ್ಟ್ ಹಾ, ಹೌದಾ? ಹೌದಾ, ಸೂಪರ್ ಆಗಿದ್ಯಾ? ಎಂಜಾಯ್ ಮಾಡಿ. ಎಷ್ಟು ದಿನ ಓಪನ್ ಇರುತ್ತೆ ಬ್ರದರ್? ಎಲ್ಲಾ ದಿವಸನೂ ಓಪನ್ ಇರುತ್ತೆ, ಸೋಮವಾರ ಮಾತ್ರ ರಜಾ ಬ್ರದರ್. ಸೋಮವಾರ ಒಂದಿನ ರಜಾ. ಹಬ್ಬಗಳು ಬಂದಾಗ ರಜಾ ಮಾಡೇ ಮಾಡ್ತೀನಿ ಬ್ರದರ್. ಅದಕ್ಕೆ ಫೋನ್ ಮಾಡ್ಕೊ ಬನ್ನಿ ಅಂತ ಕಂಡೀಷನ್ ಆಗಿ ಹೇಳೋದು ನಾನು ಬ್ರದರ್. 12:30 ಮಧ್ಯಾಹ್ನ, ರಾತ್ರಿ 10 ಗಂಟೆ. ಎವ್ರಿ ಡೇ ಯಾವತ್ತಾರು ಸೇಮ್ ಟೈಮೇ ಬ್ರದರ್. ತುಂಬಾ ಲೇಟ್ ಆಗಿ ಬರೋರು ಫೋನ್ ಮಾಡ್ಕೊ ಬನ್ನಿ, ಯಾಕಂದ್ರೆ ಒಂದೊಂದ್ ದಿವಸ ಐಟಮ್ ಖಾಲಿ ಆಗೋಯ್ತದೆ. ಅವಕ್ಕೆ ದೂರದಿಂದ ಬರೋರು ಫೋನ್ ಮಾಡ್ಕೊ ಬನ್ನಿ. ಫೋನ್ ಮಾಡ್ಕೊಂಡ್ ಬನ್ನಿ ಬ್ರದರ್, ಯಾಕಂದ್ರೆ ದೂರದಿಂದ ಬಂದ ಐಟಮ್ ಸಿಗ್ಲಾ ಅಂತ ಬೇಜಾರಾಗಬಾರ್ದಲ್ಲ. ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಇಲ್ಲಿ ಸಿಗುವಂತ ಕುರಿ ಸ್ಪೇರ್ ಪಾರ್ಟ್ಸ್ ಎಲ್ಲ ನಾನಂತೂ ಟೇಸ್ಟ್ ಮಾಡಿದೆ, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಇವ್ರು ಯಾವುದೇ ಒಂದು ಎಣ್ಣೆ ಬಳಸದೆ ಅದನ್ನ ಆ ಚರ್ಬಿಲೇ ಒಂದು ಸುಡೋ ಅಂತದ್ದು, ಅದಂತೂ ಸಕ್ಕತ್ತಾಗಿತ್ತು. ಆ ಸ್ಪೈಸಿ ಅಂತೂ ಅದಕ್ಕೆ ಒಳ್ಳೆ ಟೇಸ್ಟ್. ಸೊ ನೀವು ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಕಬಾಬ್ ಎಲ್ಲ ತಿಂದಿ ಬೇಜಾರಾಗಿದ್ರೆ ಬಂದು ಒಂದ್ಸಲ ಈ ಚಾಕ್ನಾನ ಟೇಸ್ಟ್ ಮಾಡಿ. ನೀವು ಇಲ್ಲಿ ಸಿಗುವಂತ ಖಾರಕ್ಕಂತೂ ಫಿದಾಗಿ ಹೋಗ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು.